ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಬೂದುಗುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಬೂದುಗುಂಬಳಕಾಯಿ ಹಲ್ವಾ ಹೇಗೆ ಮಾಡ್ತಾರೆ ಅಂತ ನೋಡಿ. 2 ಮೀಡಿಯಮ್ ಸೈಜ್ ಬೂದುಗುಂಬಳಕಾಯಿ ತೆಗೆದುಕೊಂಡಿದ್ದೀನಿ. ಅವನ್ನ ಚೆನ್ನಾಗಿ ಸಿಪ್ಪೆ ತೆಗೆದು, ಬೀಜ ಎಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೊಂಡ್ಮೇಲೆ ಅವನ್ನ ಚೆನ್ನಾಗಿ ಅದನ್ನು ಸಣ್ಣ ಸಣ್ಣ ಎಸಳಾಗಿ ಬರೋ ಥರ ತುರ್ಕೋಬೇಕು. ನೋಡಿ, ಈ ಥರ ಮೀಡಿಯಮ್ ಸೈಜ್, ಇಷ್ಟು ಸೈಜಿನ 2 ಮೀಡಿಯಮ್ ಸೈಜ್ ಬೂದುಗುಂಬಳಕಾಯಿ ತೆಗೆದುಕೊಂಡಿದ್ದೀನಿ ನೋಡಿ, ಈ ಥರ. ಆಮೇಲೆ ಅವನ್ನೆಲ್ಲ ಈ ಥರ ಚೆನ್ನಾಗಿ ಸಿಪ್ಪೆ ತೆಗೆದು ಕ್ಲೀನಾಗಿ ಈ ಥರ ತುರ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಎಸಳಾಗಿ, ಸ್ವಲ್ಪ ಅತಿ ಸಣ್ಣ ಎಸಳು ಇರಬಾರ್ದು, ಅತಿ ದೊಡ್ಡ ಎಸಳು ಇರಬಾರ್ದು. ನೋಡಿ, ಈ ಥರ ಮೀಡಿಯಮ್ ಸೈಜ್ ಎಸಳಾಗಿರೋ ಥರ ತುರ್ಕೋಬೇಕು. ನೋಡಿ, ತುರ್ಕೊಂಡ್ಮೇಲೆ ಅದರಲ್ಲಿ ತುಂಬ ನೀರಿನಂಶ ಇರೋದ್ರಿಂದ ಈ ಥರ ಚೆನ್ನಾಗಿ ಅದರಲ್ಲಿರೋ ನೀರಿನಂಶನ ಹಿಂಡಿ ತೆಗಿಬೇಕು. ಹಿಂಡಿ ತೆಗೆದ್ಮೇಲೆ ಈ ಥರ ನೋಡಿ, ಅದನ್ನು ಹಿಂಡಿ ತೆಗೆದ್ಮೇಲೆ ಅದು ಎಷ್ಟು ಕಲರ್ ವೈಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ತುಂಬ ವೈಟ್ ಆಗಿ ಕಾಣಿಸ್ತಾ ಇದೆ. ಮಿನಿಮಮ್ 1.5 ಲೀಟ್ರಷ್ಟು ನೀರು ಇತ್ತು. ಅದು 2 ಬೂದುಗುಂಬಳಕಾಯಲ್ಲಿ ಎಷ್ಟು ಬಿಗಿಯಾಗಿ ಹಿಂಡಿ ತೆಗೆದಿದ್ದರಿಂದ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಸಳಾಗಿ ಬಂದಿದೆ ಅಂತ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಬೂದುಗುಂಬಳಕಾಯಿ ಹಸಿ ವಾಸನೆ ಹೋಗಬೇಕು ಅಂದರೆ ಮತ್ತೊಂದು ಸಾರಿ ಇದನ್ನು ಚೆನ್ನಾಗಿ ಒಳ್ಳೆ ನೀರಿಂದ ಚೆನ್ನಾಗಿ ತೊಳ್ಕೊಬೇಕು. ಮತ್ತೊಂದು ಸಾರಿ ಅದರಲ್ಲಿರೋ ನೀರಿನಂಶ ತೆಗೆದಾದ್ಮೇಲೆ ಮತ್ತೆ ನಾವು ಮತ್ತೊಂದು ಸಾರಿ ನೀರಿಂದ ತೊಳಿಬೇಕು ಚೆನ್ನಾಗಿ, ಮತ್ತೆ ನೀರು ಹಾಕಿ. ಆವಾಗ ಮಾತ್ರ ಬೂದುಗುಂಬಳಕಾಯಿ ಹಲ್ವಾ ಹಸಿ ವಾಸನೆ ಇರೋದಿಲ್ಲ. ಇಲ್ಲ ಅಂದರೆ ಸ್ವಲ್ಪ ಬೂದುಗುಂಬಳಕಾಯಿ ಹಸಿ ವಾಸನೆ ಬರುತ್ತೆ. ಹಾಗಾಗಿ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಅಂದರೆ ಈ ಥರ ಒಳ್ಳೆ ನೀರಿಂದ ಒಂದು ಸತಿ ಚೆನ್ನಾಗಿ ತೊಳೆದು ಹಿಂಡಿ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಒಳ್ಳೆ ನೀರಿಂದ ಚೆನ್ನಾಗಿ ಈ ಥರ ಹಿಂಡಿ ತೆಗೆದುಕೋಬೇಕು. ನೋಡಿ, 2 ಸರಿ ತೊಳೆದಿದ್ದರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಅದಕ್ಕೆ 2 ಮೀಡಿಯಮ್ ಸೈಜ್ ಬೂದುಗುಂಬಳಕಾಯಿಗೆ 1.5 kg ಸಕ್ಕರೆ ತಂದ್ಕೊಂಡಿದ್ದೀನಿ ನಾನು. 1 ಮೀಡಿಯಮ್ ಸೈಜ್ ಬೂದುಗುಂಬಳಕಾಯಿಗೆ 1/4 kg ಸಕ್ಕರೆ ಬೇಕೇ ಬೇಕು. ನೋಡಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ ಎಲ್ಲದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಬೂದುಗುಂಬಳಕಾಯಿ ಹಲ್ವಾನ ಮಾಡೋದು ತುಂಬ ಸ್ವಲ್ಪ ಪ್ರೊಸೆಸ್ ಲಾಂಗ್ ಟೈಮ್ ಆಗೋದ್ರಿಂದ ನಾನು ಕಟ್ಗೆ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ಗ್ಯಾಸಲ್ಲಾದರೆ ಮೇಲೆ ನಿಂತ್ಕೊಂಡೇ ಮಾಡಬೇಕು, ತುಂಬ ಹೊತ್ತಾಗುತ್ತೆ ಅಂತ ಹೇಳಿ ನಾನು ಕಟ್ಗೆ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟು ಈ ಥರ ನಾವು ತುರಿದಿಟ್ಕೊಂಡಿರೋ ತುರಿನ ಈ ಥರ ಫಸ್ಟು ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು. ಹಾಗೆ ಜೊತೆಗೆ ಡೈರೆಕ್ಟಾಗಿ ಸಕ್ಕರೆನೂ ಹಾಕ್ಬಿಡ್ಬೇಕು. ನಾವು ತುರ್ಕೊಂಡಿರೋ ಬೂದುಗುಂಬಳಕಾಯಿ ತುರಿ ಹಾಗೆ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಆಮೇಲೆ ಸಕ್ಕರೆ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ನೀರಾಗಿ ಚೆನ್ನಾಗಿ, ಅದರಲ್ಲೂ ನಾವು ಎಷ್ಟೇ ಹಿಂಡಿ ತೆಗೆದ್ರೂ ಸ್ವಲ್ಪನಾದರೂ ನೀರಿನಂಶ ಇದ್ದೇ ಇರುತ್ತೆ. ತಕ್ಷಣ ಸಕ್ಕರೆ ಕರಗಿ ನೀರಾಗಿಬಿಡುತ್ತೆ. ಒಲೆ ಹೊರಗಡೆ ಇರೋದ್ರಿಂದ ಗಾಳಿಗೆ ಒಲೆ ಉರಿ ಬೇಗ ಬರಿ ಹೋಗ್ತಾ ಇರುತ್ತೆ. ಹಾಗಾಗಿ ಕಟ್ಗೆ ಒಲೆಯಲ್ಲಿ ಮಾಡೋದು ಅಡುಗೆನ ತುಂಬಾ ಕಷ್ಟ. ನೋಡಿ, ಈ ಥರ ಗಾಳಿಗೆ ಆವಾಗವಾಗ ಉರಿ ಹೋಗಿಬಿಡುತ್ತೆ. ಇದಕ್ಕೆ ಬೂದುಗುಂಬಳಕಾಯಿ ಹಲ್ವಕ್ಕೆ ತುಂಬ ಒಲೆ ಉರಿನೂ ಹಾಕ್ಕೋಬಾರ್ದು ಅಥವಾ ಕಡಿಮೆ ಉರಿನೂ ಇರಬಾರ್ದು. ಮೀಡಿಯಮ್ ಉರಿಲೇ ಚೆನ್ನಾಗಿ ಕುದಿಸ್ಬೇಕು. ಆವಾಗ ಮಾತ್ರ ಇದು ಕಪ್ಪಗಾಗೋದಿಲ್ಲ, ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಬೂದುಗುಂಬಳಕಾಯಿ ಹಲ್ವ. ಜಾಸ್ತಿ ಒಲೆ ಉರಿ ಉಟ್ಕೊಂಡು ಕುದಿಸ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ ಹಲ್ವ. ಅತಿ ಕಡಿಮೆ ಉರಿಯಲ್ಲಿ ಮಾಡೋಕ್ಕೋದ್ರೆ ತುಂಬ ಹೊತ್ತಾಗ್ಬಿಡುತ್ತೆ. ಆಗ ಉರಿಲಿ ಚೆನ್ನಾಗಿ ಈ ಥರ ನೋಡಿ ಚೆನ್ನಾಗಿ ಸಕ್ಕರೆ ಕರಗ್ತಾ ಬರ್ತಾಯಿದೆ. ಈಗ ನಾವು ಫಸ್ಟು ಇದರಲ್ಲಿ ಬೂದುಗುಂಬಳಕಾಯಿ ತುರಿ ಹಾಕಿದಾಗ ಅರ್ಧದಷ್ಟು ಇದ್ದಿದ್ದು ಮತ್ತು ಅದರ ಅರ್ಧದಷ್ಟು ಸಕ್ಕರೆಯಲ್ಲಿ ಕರಗಿ ಎಲ್ಲ ಕುದಿಸಿದ ಮೇಲೆ ನಾವು ಎಷ್ಟು ತುರಿ ಮಾಡೋ ಅದರ ಅರ್ಧದಷ್ಟು ಹಲ್ವ ಆಗುತ್ತೆ. ಇದು ನಾವು ಎಷ್ಟು ತುರಿ ಇರುತ್ತೋ ಅಷ್ಟೇ ಮೆಜರ್ಮೆಂಟಲ್ಲಿ ಹಲ್ವ ಬರೋದಿಲ್ಲ. ಇದು ಬೆಂದಮೇಲೆ ತುಂಬ ಕಡಿಮೆಯಾಗಿ ಇದರ ಅರ್ಧದಷ್ಟು ಹಲ್ವ ಆಗುತ್ತೆ. ನೋಡಿ, ಈ ಥರ ಸಕ್ಕರೆ ಕರಗ್ತಾ ಬರ್ತಾಯಿದೆ. ಹಾಗೆ ಬೂದುಗುಂಬಳಕಾಯ್ದು ಕಲರು ಚೇಂಜ್ ಆಗ್ತಾ ಬರುತ್ತೆ, ನೀರು ಥರ. ನೋಡಿ, ಸಕ್ಕರೆನೂ ಹಾಗೆ ಮೆಲ್ಟ್ ಆಗ್ತಾ ಬರುತ್ತೆ. ನೋಡಿ, ಈಗ ಹಾಗೆ ಮುಂದೆ ಒಲೆ ಮುಂದೆ ಕೆಂಡದಲ್ಲಿ ಹಾಗೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಆ ಕಡೆ ಹಲ್ವ ಅದಕ್ಕೆ ಬರೋದ್ರೊಳಗೆ ಈ ಕಡೆ ದ್ರಾಕ್ಷಿ ಗೋಡಂಬಿನೂ ಅಲ್ಲೇ ಹುರ್ಕೊಳ್ತಾ ಇದ್ದೀನಿ. ನೋಡಿ,
ನೋಡಿ ದ್ರಾಕ್ಷಿ ಗೋಡಂಬಿನ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ತುಪ್ಪದಲ್ಲೇ ಹುರ್ಕೋಬೇಕು. ನಾನು ಇದನ್ನು ದ್ರಾಕ್ಷಿ ಗೋಡಂಬಿ ಹುರಿಯೋದಕ್ಕೆ ತುಪ್ಪನೇ ಯೂಸ್ ಮಾಡಿದ್ದೀನಿ. ಒಂದು 2 ಬೂದುಗುಂಬಳಕ ಹಲ್ವ ತುಪ್ಪ ಮಾಡಲಿಕ್ಕೆ ಸುಮಾರು ಒಂದು 1/4 kg ಬೆಣ್ಣೆ, ಒಂದು 1/4 kg ತುಪ್ಪ ಅಂತೂ ಬೇಕೇ ಬೇಕು. ನಾನು ಒಂದು ಮೀಡಿಯಮ್ ಸೈಜ್ ಬಾಕ್ಸ್ ತುಪ್ಪನ ಯೂಸ್ ಮಾಡಿದ್ದೀನಿ. ಒಂದು 1/4 kg ತುಪ್ಪ ಇತ್ತು ಅನಿಸುತ್ತೆ, ಒಂದು 1/4 kg ತುಪ್ಪ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನೋಡಿ. ಈ ಕಡೆ ಸಕ್ಕರೆ ಎಲ್ಲ ಕರಗಿ ನೀರಾಗಿ ಆಗಿದೆ ನೋಡಿ. ಈ ಥರ ಕಲರ್ ಚೇಂಜ್ ಆಗುತ್ತಾ ಬರುತ್ತೆ ಬೂದುಗುಂಬಳಕಾಯಿ. ಯಾವಾಗ ಇದು ಸಕ್ಕರೆ ಚೆನ್ನಾಗಿ ಮೆಲ್ಟಾಗಿ ಥಿಕ್ನೆಸ್ ಬರುತ್ತೋ ಆವಾಗ ನಾವು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಎಲ್ಲ ತುಪ್ಪ ಎಲ್ಲವನ್ನು ಹಾಕಿ ಕೈ ಆಡಿಸಿ 1 ನಿಮಿಷ ಬಾಯಿ ಮುಚ್ಚಿಟ್ಬಿಟ್ರೆ ಹಲ್ವ ರೆಡಿ ಆಗಿಬಿಡುತ್ತೆ ನೋಡಿ. ಈ ಥರ ಕಲರ್ ಚೇಂಜ್ ಆಗಿ ನೋಡಿ ತಿಕ್ಕಾಗಿದೆ. ಸೌಟಿಂದ ನಿಧಾನಕ್ಕೆ ಜಾರಿ ಕೆಳಗೆ ಬೀಳ್ತಾ ಇರುತ್ತೆ ಹಲ್ವ ನೋಡಿ. ಈ ಥರ ತಿಕ್ಕಾಗಿ ಸಕ್ಕರೆ ಎಲ್ಲ ತಿಕ್ನೆಸ್ ಆಗಬೇಕು. ಆವಾಗ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇಡಬೇಕು ನೋಡಿ. ಈಗ ಹಲ್ವ ಫುಲ್ ಕಲರ್ ಚೇಂಜ್ ಆಗಿ ಸ್ವಲ್ಪ ಬ್ರೌನಿಷ್ ಆಗಿ ಬಂದಿದೆ. ಈಗ ಪರ್ಫೆಕ್ಟಾಗಿ ಹಲ್ವ ರೆಡಿಯಾಗಿದೆ ನೋಡಿ. ಸೌಟಿಂದ ಬೇಗ ಬೀಳೋದಿಲ್ಲ, ತಿಕ್ನೆಸ್ ಆಗಿರೋದ್ರಿಂದ ಸಕ್ಕರೆ ನಿಧಾನಕ್ಕೆ ಸೌಟಿಂದ ಜಾರುತ್ತೆ. ಇವಾಗ ಈ ಥರ ಆದರೆ ಹಲ್ವ ಚೆನ್ನಾಗಿ ಆಗಿದೆ, ಕರೆಕ್ಟ್ ಹದಕ್ಕೆ ಬಂದಿದೆ ಅಂತ ಅರ್ಥ ನೋಡಿ. ಈ ಥರ ಆವಾಗ ನಾವು ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ ನಾನು ಇಷ್ಟು ಹಲ್ವಕ್ಕೆ ಸುಮಾರು ಒಂದು 20 ಏಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ ನೋಡಿ. ತುಪ್ಪ, ಇದಕ್ಕೆ ಹಲ್ವಕ್ಕೆ ನಾವು ಎಷ್ಟು ತುಪ್ಪ ಹಾಕಿದರೂ ಬೇಕು, ಆದರೆ ನಾನು ಅತಿ ತುಪ್ಪ ಹಾಕಿದರೆ ಅಷ್ಟೇನು ನಮಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮಿನಿಮಮ್ ಒಂದು 1/4 kg ತುಪ್ಪ ಹಾಕಿದ್ದೀನಿ ನಾನು ಈಗ ಇದಕ್ಕೆ ನೋಡಿ. ಈ ತುಪ್ಪ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕೈ ಆಡಿಸ್ಬೇಕು ಚೆನ್ನಾಗಿ ನೋಡಿ. ಹಲ್ವ ಪರ್ಫೆಕ್ಟಾಗಿ ಥಿಕ್ನೆಸ್ ಆಗಿ ನೋಡಿ ಈ ಥರ ಮೆಜರ್ಮೆಂಟಿಗೆ ಬರಬೇಕು ನೋಡಿ. ಈ ಥರ ಹಲ್ವ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಬೌಲಿಗೆ ಹಾಕಿದರೆ ಕರೆಕ್ಟಾಗಿ ಈ ಥರ ಬಂದಿದೆ ನೋಡಿ. ಹಲ್ವ ಎಷ್ಟು ಚೆನ್ನಾಗಾಗಿ ಸ್ವಲ್ಪ ಗ್ಲಾಸ್ ಹೊಳಿತಾ ಇದೆ, ಎಲ್ಲೂ ಸ್ವಲ್ಪ ಕಪ್ಪಾಗಿಲ್ಲ. ಹಲ್ವ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನೀವು ಟ್ರೈ ಮಾಡಿ, ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.